ಈಗ ಎಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ ಈಗ ಅಧಿವೇಶನ ಪ್ರಾರಂಭ ಆಯಿತು ಅಂತಂದ್ರೆ ಸಭಾಪತಿ ಸಭಾಧ್ಯಕ್ಷರ ಬದಲಾವಣೆಯಂತಹ ಒಂದಷ್ಟು ಸಾಂವಿಧಾನಿಕವಾಗಿ ಕಾಂಪ್ಲಿಕೇಟೆಡ್ ಅನಿಸುವಂತಹ ನಿರ್ಧಾರಗಳಿಗೂ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದಾಗ, ಅದರಲ್ಲೂ ಕಾನ್ಸ್ಟಿಟ್ಯೂಷನಲ್ ಪ್ರಶ್ನೆಗಳನ್ನ ಕೇಳಿದಾಗ ಅದನ್ನ ಉತ್ತರ ಕೊಡಬೇಕಾಗಿರುವ ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವರು ಕೂಡ ಇಲ್ಲ. 19 ಇಲಾಖೆಗಳಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. 19 ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಆಯ್ತು, ಅಷ್ಟೊತ್ತಿಗೆ ಯಾರನ್ನಾರು ಪ್ರಿಪೇರ್ ಮಾಡಿ ಡೆಸಿಗ್ನೇಟ್ ಮಾಡಿದ್ರು ಅಂತಾದ್ರೂ ಅವರಿಗೆ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಮಸ್ಯೆಯನ್ನು ಕಂಡಿಟ್ಕೊಳ್ಳಿಕ್ಕೆ, ಅದಕ್ಕೆ ಉತ್ತರ ಕೊಡಬೇಕಾದಾಗ ಬೇಕಾದ ಪ್ರಿಪರೇಷನ್ಗೆ ಸಮಯ ಬೇಡವಾ ಅಂತ ಹೇಳಿ. ಇಲ್ಲ, ಒಂದು ಇಲಾಖೆಯನ್ನು ಕೊಟ್ಟಾದ್ಮೇಲೆ ಇಲಾಖೆಯ ಒಂದು ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಸಮಯ ಬೇಕಾಗುತ್ತೆ. ಎಷ್ಟೇ ಬುದ್ಧಿವಂತ ಮಂತ್ರಿ ಇದ್ರೂ ಕೂಡ ಅದು ಆಚೆ ಅದ್ ಮಾತಿರ್ಲಿ. ನೀವು ಸಭಾಪತಿ ವಿಚಾರದ ಬಗ್ಗೆ ಮಾತಾಡಿದ್ರಲ್ಲ, ಆ ಕಾಂಗ್ರೆಸ್ AICC ಏನ್ ಲೆಟರ್ ಬಂದಿತ್ತು, ಆ AICC ಲೆಟರ್ ಅಲ್ಲಿ ಇರುವಂತ 2 ಹೆಸರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ರು ಅವರು. ಅಲ್ಲಿ ಶಬ್ದ ಏನಂತಂದ್ರೆ ವಿ ಪ್ರಪೋಸ್ ಟು ಬಿ ಎಲೆಕ್ಟೆಡ್, ಇವ್ರನ್ನ ಎಲೆಕ್ಟ್ ಮಾಡಿ ಅಂತಲ್ಲ, ಪ್ರಪೋಸಲ್ ಅದು. ಹೀಗಿರುವಾಗ ಅಲ್ಲಿ ನನಗೆ ಅಷ್ಟು ದೊಡ್ಡ ಒಂದು ಸಂವಿಧಾನಿಕ ಸಮಸ್ಯೆ ಕಾಣೋದಿಲ್ಲ ಅಲ್ಲಿ. ಯಾಕಂದ್ರೆ ಅದು ಪಕ್ಷದ ಒಂದು ಶಾಸಕಾಂಗ ಪಕ್ಷದ ನಾಯಕರು, ಒಂದು ಪಕ್ಷದ ಅಧ್ಯಕ್ಷರು ಬರೆದ ಪತ್ರ ಅಷ್ಟೇ ಅದು. ಆದರೆ ಈಗ ಬಸವರಾಜ ಹೊರಟ್ಟಿ ಅವರು 6 ವರ್ಷ ಅದು ಆ ಒಂದು ಮೇಲ್ಮನೆಯ ಅವಧಿಗೆ ಆಯ್ಕೆ ಆಗಿಬಿಟ್ಟಿದ್ದಾರೆ. ಆ ಆಯ್ಕೆ ಆದ್ಮೇಲೆ ಅವರು ಈ ಒಂದು ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಒಂದು ಸಂಖ್ಯಾಬಲದ ಪರಿಸ್ಥಿತಿಯಲ್ಲಿ ಅವರೇ ರಾಜೀನಾಮೆ ಕೊಟ್ರೆ ಒಂದು, ಇಲ್ಲದೆ ಹೋದ್ರೆ ಇಂಪೀಚ್ಮೆಂಟ್ ಮೋಷನ್ ಮೂವ್ ಮಾಡ್ಬೇಕಾಗ್ತದೆ. ಅವಾಗ ಹೊರಟ್ಟಿ ಅವರಿಗೆ ಮುಖಭಂಗ ಆಗ್ತದೆ ಮತ್ತು ಅವ್ರು ಯಾವ ಪಕ್ಷದಿಂದ ಬಂದ್ರು ಅವ್ರಿಗೂ ಕೂಡ ಹಿನ್ನಡೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಈ ರೀತಿ ಹೆಸರು ಬಂದಿದ್ದಕ್ಕೆ ಅಥವಾ ಮುಖ್ಯಮಂತ್ರಿಗಳು ಫೋನ್ ಮಾಡಿ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಇರುಸುಮುರುಸು ಆಗಿರ್ತದೆ. ಬಟ್ ಇದನ್ನ ಸ್ವಲ್ಪ 2 ಕಡೆ ಪಕ್ಷಗಳು ಸ್ವಲ್ಪ ಸಮಾಧಾನವಾಗಿ ಸಮತೋಲನವಾಗಿ ನೋಡ್ಕೊಂಡು ಬಗೆಹರಿಸ್ಕೋಬೇಕು. ಆದ್ರೆ ನಾವು ಇದ್ರ ಬಗ್ಗೆ ಮಾತಾಡುವಾಗ ಸಂಪುಟ ಮತ್ತು ಈ ತರದ ಒಂದು ಯಾರು ಉತ್ತರ ಹೇಳ್ತಾರೆ, ಆಯಾ ಇಲಾಖೆಯ ಮಂತ್ರಿಗಳು ಇಲ್ದೆ ಹೋದ್ರೆ ಅಂತ ಕೇಳಿದ್ರಲ್ಲ, ಯಾವುದೇ ಮಂತ್ರಿ ಇಲ್ದ ಖಾತೆಗಳೆಲ್ಲವೂ ಮುಖ್ಯಮಂತ್ರಿಗಳ ಹತ್ರ ಇರೋದ್ರಿಂದ ಮುಖ್ಯಮಂತ್ರಿಗಳು ಉತ್ತರ ಹೇಳಬೇಕಾಗ್ತದೆ. ಯಾವ ಖಾತೆಗೆ ಮಂತ್ರಿ ಇಲ್ಲ ಆ ಖಾತೆ ಮುಖ್ಯಮಂತ್ರಿಗಳ ಹತ್ರ ಇರ್ತದೆ, ಅವರೇ ಉತ್ತರ ಹೇಳ್ಬೇಕಾಗ್ತದೆ. ಇವತ್ತು ಲಲಿತ್ ಅಶೋಕ್ ಅಲ್ಲಿ ಕಾಲೇಜ್ ಹುಡುಗರ ಬಗ್ಗೆ ಮಾತಾಡಿದ್ದು ಬಹಳ ಒಳ್ಳೆಯ ವಿಚಾರ. ಆದ್ರೆ ಎಲ್ಲ ಕಡೆ ಇರಕ್ಕಾಗಲ್ಲ ಮುಖ್ಯಮಂತ್ರಿಗಳು. ಈಸ್ ನಾಟ್ ಸೂಪರ್ಮ್ಯಾನ್. He cannot be. ಹೀಗಿರುವಾಗ ಅವರ ಒಳ್ಳೆಯದಕ್ಕೇನೆ ಇದು ಒಂದು ಮುಖ್ಯಮಂತ್ರಿ ಅನುಕೂಲಕ್ಕೇನೆ ತಾನೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರೋದು. ಹೀಗಿರುವಾಗ ಮಾಡ್ಲೇಬೇಕಾಗತ್ತೆ. ಮತ್ತೆ ಅದು ಇಲ್ಲ, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಲ್ಲ, ಸದನದಲ್ಲಿ ಚರ್ಚೆ ಬಂದಾಗ ಉತ್ತರ ಕೊಡಕ್ಕೆ ಎಲ್ಲವೂ ನನಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಸದನ ಮುಂದೂಡಿ ಆಗಿದೆ. ಇಲ್ಲಿ ಅವಾಗ್ಲೇನೆ ಸದನ ಆಗಿರೋದು, ಮುಂದೂಡಿದ ಕಾರಣನೇ ಅದೇ. ಆಮೇಲೆ ಇನ್ನೊಂದು ವಿಚಾರ, ಮಹಿಳೆಯರ ಬಗ್ಗೆ ಮಾತಾಡಿದ್ರು ನಮ್ಮ JDS ವಕ್ತಾರರು, ಆಮೇಲೆ ಸುರಭಿ ಅವರು ಕೂಡ ಮಾತಾಡಿದ್ರು. ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ವಿ ಸ್ಮಿತಾ ಇದ್ರ ಬಗ್ಗೆ. ಮುಖ್ಯವಾಗಿ ಮಹಿಳೆಯರ ಬಗ್ಗೆ ಒಂದೇ ಒಂದು ಸ್ಥಾನ ಯಾಕೆ 6 ಜನ ಮಹಿಳೆಯರ ಮಂತ್ರಿ ಮಾಡಬಾರದು? 6 ಜನರನ್ನು ಮಾಡಿದ್ರು ಕೂಡ 15% ಆಗುತ್ತೆ. 33% ಆದರ್ಶ ಎಲ್ಲಿಗೆ ಹೋಯ್ತು? ನಾಳೆ ದಿನ ನಾವೆಲ್ಲ ಮಾಡ್ಬೇಕಾದ್ರೆ ಮೊದಲೇ ಕೆಲಸ ಏನಂದ್ರೆ ಸ್ಮಿತಾ, ಈ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಆಗ್ಲಿ, JDS ಆಗ್ಲಿ, ಮತ್ತೆ ಕಾಂಗ್ರೆಸ್ ಆಗ್ಲಿ 2024 ಬೀಡ್ ಫಾರ್ಮ್ ಅಲ್ಲಿ 75 ಮಹಿಳೆಯರು ಕೊಡ್ಲೇಬೇಕು ಅನ್ನೋ ಕ್ಯಾಂಪೇನ್ ಮಾಡ್ಬೇಕು. ಅವಾಗ ಇದು ಬಗ್ಗೆ ಇರ್ತದೆ. ಇಲ್ಲದೆ ಹೋದ್ರೆ ಇವ್ರೇನೋ ಮಹಿಳೆಯರು ಉಪಕಾರ ಮಾಡಿದಂಗೆ. ಎಲ್ಲ ಪಕ್ಷಗಳು ಮಹಿಳೆಯರ ವಿಚಾರದಲ್ಲಿ ಬಹಳ ಹಿಪೋಕ್ರಾಟಿಕ್ ಆಗಿದಾವೆ. ಏನೋ ಉಪಕಾರ ಮಾಡಿದಂಗೆ ಮಾಡ್ತಾರೆ. ಅವ್ರ ವಿಚಾರ ಏನಂದ್ರೆ, ಮಹಿಳೆಯರು ಅಂದ್ರೆ ಕೇವಲ ಗ್ಯಾರಂಟಿ ಯೋಜನಾ ಫಲಾನುಭವಿಗಳು, ಅವ್ರ ಅಧಿಕಾರದ ಪಾಲುದಾರ ಅಲ್ಲ. ಆ ಒಂದು ಪ್ಯಾಟ್ರಿಯಾರ್ಕ್ ಆ ಒಂದು ಪಿತೃ ಪ್ರಧಾನ ವಿಚಾರದಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಅದನ್ನ ನಿಜವಾಗಿ ಆ ಒಂದು ವಿಚಾರವನ್ನ ಭಂಗಗೊಳಿಸ್ಬೇಕಂದ್ರೆ ಈ ತರದ ಫಂಡಮೆಂಟಲ್ ಮೂವ್ಮೆಂಟ್ ಶುರು ಆಗ್ಲೇಬೇಕಾಗುತ್ತೆ. ಅಟ್ ದಿಸ್ ಏಜ್ ಅಂಡ್ ಡೇ you cannot limit women to just 1 seat, 2 seat, 1 portfolio when you're talking about 33% reservation. 33% ಕೊಡ್ಬೇಕಂದ್ರೆ ಕಾನೂನು ಹಾಕ್ಬೇಕು. ಪಕ್ಷದಲ್ಲಿ 2024ರಲ್ಲಿ 75 ಕೊಡಿ, ಕ್ಯಾಬಿನೆಟ್ ಅಲ್ಲಿ 33 ಸ್ಥಾನ ಇದೆ, 11 ಅವ್ರು ಕೊಡಿ. ಸರಿ ಸುರ್ಭಿ ಅವರೇನು ಆಡ್ ಮಾಡ್ಬೇಕು ಅಂತ. ಧನ್ಯವಾದಗಳು ನಮ್ಮ JDS ವಕ್ತಾರರು